ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಯೋಗಿ ಆದಿತ್ಯನಾಥ್ ಆಡಳಿತದಲ್ಲಿ ಎಷ್ಟು ನೀಚ ಮಟ್ಟದ ಪ್ರಕ್ರಿಯೆಗಳು ನಡೀತವೆ ಅನ್ನೋದಕ್ಕೆ ಇನ್ನೊಂದು ಉದಾಹರಣೆ ಹೊರಗಡೆ ಬಂದಿದೆ. 2 ಕೊಲೆಗಳಾಗ್ತವೆ ಉತ್ತರ ಪ್ರದೇಶದಲ್ಲಿ. ಎರಡನ್ನು ಸಹ ಅವರವರ ಸ್ನೇಹಿತರೇ ಮಾಡಿರೋದು. ಆ 2 ಕೊಲೆಗಳಿಗೆ ಅಲ್ಲಿನ ಪೊಲೀಸರು ಕೈಗೊಂಡಿರುವಂತಹ ಕ್ರಮ, ಅದರಲ್ಲಿ ಭಿನ್ನತೆ ಇದೆಯಲ್ಲ, ಅದು ಸ್ಪಷ್ಟವಾಗಿ ತೋರಿಸುತ್ತೆ ಅಪರಾಧಿ ಅಥವಾ ಆರೋಪಿ ಮುಸ್ಲಿಂ ಆಗಿದ್ರೆ ಏನಾಗುತ್ತೆ, ಅದೇ ಆರೋಪಿ ಸ್ಥಾನದಲ್ಲಿ ಹಿಂದೂ ಇದ್ರೆ ಏನಾಗುತ್ತೆ ಅಂತ. ಮುಸ್ಲಿಂ ಆರೋಪಿ ಎನ್ಕೌಂಟರ್ ಆಗ್ತಾನೆ, ಹಿಂದೂ ಆರೋಪಿ ಜಸ್ಟ್ ಅರೆಸ್ಟ್ ಆಗ್ತಾನೆ. ಸೊ ಏನಿದು 2 ಪ್ರಕರಣಗಳು? ಅದರಲ್ಲಿ ಹಿಂದೂ ಕೊಲೆ ಮಾಡಿದಾನಲ್ಲ ಒಬ್ಬ ವ್ಯಕ್ತಿಯನ್ನ, ಆ ವ್ಯಕ್ತಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಹೆಮ್ಮೆಯನ್ನ ಹಿಗ್ಗಿಸಿರುವಂತಹ ವ್ಯಕ್ತಿ, ಮತ್ತೆ ಏಷ್ಯನ್ ಗೇಮ್ಸ್ ಅಲ್ಲಿ ಭಾರತವನ್ನ ಪ್ರತಿನಿಧಿಸೋದಕ್ಕೆ ಸಿದ್ಧತೆ ಮಾಡಿಕೊಂಡಂತಹ ಅರ್ಹತೆ ಪಡೆದುಕೊಂಡಿದ್ದಂತಹ ವ್ಯಕ್ತಿ. ಅಂಥವನನ್ನ ಕೊಂದವನ ಆರೋಪ ಹೊತ್ತಿರುವಂತಹವನಿಗೆ ಕೇವಲ ಬಂಧನ. ಯಾವುದೋ ಒಂದು ಪರ್ಸನಲ್ ಕಾರಣಕ್ಕೆ ಕೊಂದ ಆರೋಪಿ ಮುಸ್ಲಿಂ ಆಗಿದ್ದ. ಇನ್ನೊಂದು ಪ್ರಕರಣದಲ್ಲಿ ಅವನ ಎನ್ಕೌಂಟರ್. ವಿವರಿಸ್ತೀನಿ. 2 ಘಟನೆ ನಡೀತು. ಒಂದು, ಅಸದ್ ಅನ್ನುವಂತಹ ಒಬ್ಬ ಕುರೂರಿ ಅಂತಲೇ ನಾನು ಕರಿತೀನಿ. ಯಾರೇ ಕೊಲೆ ಮಾಡಿದ್ರು ಕುರೂರಿನೇ. ಅಸದ್ ಅನ್ನುವಂಥವನು ಸೂರ್ಯ ಅನ್ನುವಂತಹ ತನ್ನ ಸ್ನೇಹಿತನನ್ನ ಮೊನ್ನೆ ಬಕ್ರೀದ್ಗೆ ಮನೆಗೆ ಕರೆದಿದ್ದಂತೆ. ಬಂದು ಕುರ್ಬಾನಿ ನೋಡು ಅಂತ. ಅವನು ಹೋಗಿದ್ದಾನೆ ಸೂರ್ಯ ಅಂತ. ಅಲ್ಲಿ ಹೋದಾಗ ಅವರ ನಡುವೆ ಜಗಳ ಆಗಿದೆ. ಆ ಜಗಳದ ನಡುವೆ ಈ ಅಸದ್ ಮತ್ತೆ ಅವನ ಜೊತೆ ಇದ್ದಂತಹ ಹುಡುಗರು ಚಾಕು ತಗೊಂಡು ಸೂರ್ಯನ ಮೇಲೆ ಹಲ್ಲೆ ಮಾಡಿದರೆ. ಆ ಸೂರ್ಯ ಅನ್ನುವಂಥವನು ಆಸ್ಪತ್ರೆಗೆ ಹೋಗುವ ದಾರಿಯಲ್ಲಿ ಸತ್ತು ಹೋದ. ಅದು ಒಂದು ಘಟನೆ. ಆಮೇಲೆ ಈ ಹಿಂದುತ್ವ ರೌಡಿಗಳು ಏನೆಲ್ಲ ಡ್ರಾಮಾ ಮಾಡಿದ್ರು ಆಮೇಲೆ ವಿವರಿಸ್ತೀನಿ. ಇನ್ನೊಂದು ಘಟನೆ, ಚಿರಾಗ್ ತ್ಯಾಗಿ, ಪ್ಯಾರಾ ಅಥ್ಲೀಟ್ ಅಂದ್ರೆ ಅಂಗವಿಕಲರ ವಿಭಾಗದಲ್ಲಿ ಆತ ಒಬ್ಬ ಕ್ರೀಡಾಪಟು. ಆತನದ್ದು ಸಹ ಕೊಲೆ ಆಯಿತು. ಶೂಟ್ ಮಾಡಿ ಒಂದು ಕಡೆ ಬಿಸಾಕಿದ್ರು ಅವನನ್ನ, ಆ ಯುವಕನನ್ನ ಕೊಂದಿದ್ದು ಯಶ್ ಕಥಿಕ್ ಅನ್ನುವಂಥ ಇನ್ನೊಬ್ಬ ಯುವಕ. ಅವನು ಸಹ ಸ್ಪೋರ್ಟ್ಸ್ ಅಲ್ಲಿ ಇದ್ದಾನೆ. ಆ ವೈಷಮ್ಯದ ಕಾರಣಕ್ಕಾಗಿ ಕೊಲೆಯಾಗಿದೆ. ಏನು ಅಂದ್ರೆ, ಈತನ ಕಾರಣದಿಂದ ಈತ ಏನೋ ದೂರು ಕೊಟ್ಟಿದ್ದಾನೆ ಅನ್ನೋ ಕಾರಣಕ್ಕಾಗಿ ಈ ಯಶ್ ಅನ್ನುವಂಥವನಿಗೆ ಅವಕಾಶ ಸಿಗಲಿಲ್ವಂತೆ. ಬಟ್ ಚಿರಾಗ್ ತ್ಯಾಗಿ ಮೊನ್ನೆ ತಾನೇ ಬೆಂಗಳೂರಿನಲ್ಲಿ ನಡೆದಂತಹ 400 ಮೀಟರ್ ರೇಸ್ನಲ್ಲಿ ವಿನ್ನರ್ ಆಗಿದ್ದ. ಆ ಮೂಲಕ ಏಷ್ಯನ್ ಗೇಮ್ಸ್ಗೆ ಭಾರತವನ್ನು ಪ್ರತಿನಿಧಿಸುವ ಕ್ರೀಡಾಪಟು ಆಗಿದ್ದ. ಅರ್ಹತೆಯನ್ನು ಪಡ್ಕೊಂಡಿದ್ದ. ಏಷ್ಯನ್ ಗೇಮ್ಸ್ ಹೋಗಬೇಕಾಗಿತ್ತು ಚಿರಾಗ್ ತ್ಯಾಗಿ. ಅಂಥವನನ್ನ ಈತ ಇನ್ನೊಬ್ಬ ಯಾರು ಯಶ್ ಕಥಿಕ್ ಅನ್ನುವಂಥವನು ತನ್ನ ಮೇಲೆ ಈ ಚಿರಾಗ್ ಅನ್ನುವಂಥವನು ದೂರು ಕೊಟ್ಟ ಕಾರಣಕ್ಕಾಗಿಯೇ ನನಗೆ ಅವಕಾಶ ತಪ್ಪಿದೆ. ಇಷ್ಟಕ್ಕೂ ಇವರಿಬ್ರು ಒಂದೇ ರೂಮಲ್ಲಿದ್ರು, ಒಟ್ಟಿಗೆ ಸ್ನೇಹ ಬೆಳೆಸ್ಕೊಂಡಿದ್ರು, ತುಂಬಾ ಕ್ಲೋಸ್ ಆಗಿದ್ರು, ಒಟ್ಟಿಗೆ ಓಡಾಡ್ಕೊಂಡಿದ್ರು, ಎಲ್ಲ ಇದ್ರು. ಆದರೂ ಸಹ ತನ್ನ ಸ್ನೇಹಿತನನ್ನ ಈ ಯಶ್ ಕಥಿಕ್ ಅನ್ನುವಂಥವನು ಕೊಂದ. ಬಿಕಾಸ್ ಆಫ್ ಅವರು ಪ್ರೊಫೆಷನಲ್ ರೀಸನ್ಸ್ಗೆ. ಅವನಿಂದ ನನಗೆ ಅವಕಾಶ ತಪ್ಪಿತು ಅನ್ನುವಂಥ ಒಂದು ಸಿಟ್ಟಲ್ಲಿ. ಸೊ 2 ಘಟನೆಗಳು ಆಯ್ತಾ. ಈ 2 ಘಟನೆ ಆದ ನಂತರ ಏನಾಗಬೇಕಾಗಿತ್ತು? ಅರೆಸ್ಟ್ಗಳಾಗಬೇಕಾಗಿತ್ತು. ಕೊಲೆ ಯಾವನೇ ಮಾಡಿದ್ರು ಕೊಲೆನೇ, ಅದು ಯಾವ ಧರ್ಮದವರು ಮಾಡಿದ್ರು ಕೊಲೆನೇ, ಯಾವ ಧರ್ಮದವರನ್ನು ಮಾಡಿದ್ರು ಕೊಲೆನೇ ಮಾಡಬೇಕಾಗಿತ್ತು. ಬಟ್ 2ನೇ ದಿನಕ್ಕೇನೆ ಸುದ್ದಿಗಳು ಬಂತು. ಏನು? ಯಶ್ ಕಥಿಕ್ ಅನ್ನುವಂಥವನು ಬಂಧನಕ್ಕೆ ಒಳಗಾಗಿದ್ದಾನೆ, ಅಥ್ಲೀಟ್ ಅನ್ನ ಕೊಂದವನು. ಆದ್ರೆ ಈ ಅಸದ್ ಅನ್ನುವಂಥವನನ್ನು ಎನ್ಕೌಂಟರ್ ಮಾಡಿ ಕೊಂದು ಹಾಕಲಾಯಿತು. ಪೊಲೀಸರು ಏನು ಹೇಳಿದ್ರು? ಅಸದ್ ತಲೆಮರೆಸ್ಕೊಂಡು ಓಡಾಡ್ತಿದ್ದ, ಅವನನ್ನು ಹಿಡಿಯೋದಕ್ಕೆ ನಾವು ಎಲ್ಲ ಕಡೆ ಬಲೆ ಬೀಸಿದ್ವಿ, ತಂಡಗಳ ಮೇಲೆ ತಂಡಗಳನ್ನು ರಚನೆ ಮಾಡಿದ್ವಿ. ನಮಗೆ ಮಾಹಿತಿ ಬಂತು ಇಂಥದ್ದೊಂದು ಜಾಗಕ್ಕೆ ಹೋಗ್ತಿದ್ದಾನೆ, ಯಾರನ್ನ ಭೇಟಿ ಮಾಡಿ ದುಡ್ಡು ತಗೊಂಡು ದೇಶ ಬಿಟ್ಟು ಓಡಿ ಹೋಗುವಂತಹ ಸಂಚಿನಲ್ಲಿದ್ದಾನೆ ಅಂತ. ಆ ಜಾಗಕ್ಕೆ ಹೋದಾಗ ನಮ್ಮ ಮೇಲೆ ಅವನು ಗುಂಡು ಹಾರಿಸಿದ. ಪ್ರತಿಯಾಗಿ ನಾವು ಗುಂಡು ಹಾರಿಸಿದ್ವಿ. ಅವನು ಗಾಯಗೊಂಡ, ಆಸ್ಪತ್ರೆಗೆ ಹಾಕಿದ್ವಿ, ಸತ್ತು ಹೋದ. ಎನ್ಕೌಂಟರ್ಗೆ ಸ್ಕ್ರಿಪ್ಟ್ ಅದೇ ಇರುತ್ತೆ, ಸೇಮ್ ಸ್ಕ್ರಿಪ್ಟೇ ಇರೋದು, ಬೇರೆ ಸ್ಕ್ರಿಪ್ಟ್ ಇರಲ್ಲ, ಒಂದೇ ಸ್ಕ್ರಿಪ್ಟು. ಆದರೆ ಈ ಯಶ್ ಕಥಿಕನ ಮಾತ್ರ ನಾವು ಹುಡುಕಿದ್ವಿ, ಸಿಕ್ಕದ, ಬಂಧಿಸಿ ಕರ್ಕೊಂಬಂದು ಜೈಲಿಗೆ ಹಾಕಿದ್ದೀವಿ. ಮುಂದೆ ಕಾನೂನು ಪ್ರಕ್ರಿಯೆಗಳು ನಡೆಯುತ್ತೆ ಅನ್ನುವಂಥದ್ದು. ಸೊ ಈಗ ಇಲ್ಲಿ ಬರುವಂತಹ ಪ್ರಶ್ನೆ,
ಯೋಗಿ ಆಡಳಿತದ ನೀಚತನದ ಬಗ್ಗೆ ಬರುತ್ತಿಲ್ಲ. ಅದ್ಯಾಕೆ ಯಶ್ ಕತೀಕ್, ಈ ದೇಶವನ್ನು ಪ್ರತಿನಿಧಿಸಲು ಸಿದ್ಧವಾಗಿದ್ದ, ಅರ್ಹತೆ ಪಡೆದುಕೊಂಡಿದ್ದ ಅಥ್ಲೀಟ್ ಅನ್ನ ಕೊಂದಿರುವಂತಹ ಯಶ್ ಕತೀಕ್ ಎನ್ಕೌಂಟರ್ ಆಗಲ್ಲ. ಕೇವಲ ಅಸದ್ ಅನ್ನುವಂತಹ ಒಂದು ಮಾತ್ರ ಎನ್ಕೌಂಟರ್ ಆಗುತ್ತೆ. ಅದು ಅವನು ಕೊಂದವನ ಅವ್ರವ್ರ ಸ್ನೇಹಿತರೇನೆ, ಒಟ್ಟಿಗೆನೆ ಇದ್ದವ್ರು. ಸೇಮ್ ಸ್ಟೋರಿ ಈ ಕಡೆನೂ ಇರೋದು, ಸೇಮ್ ರೀತಿ ಕೊಲೆ. ಬಟ್ ಈ ವ್ಯಕ್ತಿ ಯಾರು, ಚಿರಾಗ್ ತ್ಯಾಗಿ ಏನಿದ್ದಾನೆ, ಆತ ದೇಶವನ್ನ ಪ್ರತಿನಿಧಿಸುವಂತಹ ವ್ಯಕ್ತಿಯಾಗಿದ್ದ, ದೇಶಕ್ಕೆ ಕೀರ್ತಿ ತರುವಂತಹ ಕೆಲಸವನ್ನ ಮಾಡ್ತಿದ್ದ. ಆದರೂ ಅವನ ಅಂತಕನ ಬಗ್ಗೆ ಸರ್ಕಾರದ ನಡೆ ಆ ರೀತಿಯಾಗಿತ್ತು. ಇನ್ನು ಮುಖ್ಯವಾಗಿ ಈ ಹಿಂದುತ್ವದ ಹೆಸರಿನಲ್ಲಿ ಗೂಂಡಾಗಿರಿ ಮಾಡಿಕೊಂಡು ಓಡಾಡುವಂತಹ ಗುಂಪುಗಳಿದಾವಲ್ಲ, ಆ ಗುಂಪುಗಳು ಈಗ ಇಲ್ಲಿ ಮುಖ್ಯವಾಗಿ ಬರುವಂಥದ್ದು ಏನು, ಸೂರ್ಯ ಕೊಲೆ ಆದ ತಕ್ಷಣನೇ ಏನು ದ್ವೇಷ ಕಾರಿದ್ದು, ಪ್ರತಿಭಟನೆಗಳ ಮೇಲೆ ಪ್ರತಿಭಟನೆ, ಸೂರ್ಯನ ಮನೆಗೆ ಹೋಗಿದ್ದು, ಬಂದಿದ್ದು. ಹಿಂದೂಗಳು ಕತ್ರೆ ಮೇಹೆ, ಹಿಂದೂಗಳು ಅಪಾಯದಲ್ಲಿದ್ದಾರೆ, ಬಕ್ರೀದ್ಗೆ ಕರೆದು ಬಲಿ ಕೊಟ್ಟುಬಿಟ್ರು. ಹೀಗೆ ಇಂಥ ಏನು ಮಾತುಗಳು, ಹಾಗೆ ಹೀಗೆ ಬೆಂಕಿ ಹಚ್ಚಿಬಿಡ್ತೀವಿ, ಗಲಭೆ ಮಾಡ್ತೀವಿ, ಎಲ್ಲ ರೀತಿಯಿಂದಲೂ ಸಹ ದೊಡ್ಡ ದೊಡ್ಡ ಪ್ರತಿಭಟನೆಗಳು, ಮೆರವಣಿಗೆಗಳು ಎಲ್ಲ ಮಾಡಿದ್ರು. ಯಾರು, ಸೂರ್ಯ ಅನ್ನುವಂಥ ಯುವಕ ಸತ್ತು ಹೋಗಿದ್ದಕ್ಕೆ. ಈ ಚಿರಾಗ್ ತ್ಯಾಗಿ ದೇಶವನ್ನೇ ಪ್ರತಿನಿಧಿಸ್ತಾ ಇದ್ದಂತಹ ವ್ಯಕ್ತಿ ಸತ್ತು ಹೋದ್ನಲ್ಲ, ಅವನ ಹೆಸರು ಸಹ ಇವ್ರಿಗೆ ಯಾರಿಗೂ ಗೊತ್ತಿರಲ್ಲ. ಈ ಹಿಂದುತ್ವ ರೌಡಿಗಳಿಗೆ ಆ ಹೆಸರು ಸಹ ಗೊತ್ತಿಲ್ಲ. ಒಂದೇ ಒಂದು ಸಣ್ಣ ಪೋಸ್ಟರ್ ಸಹ ಮಾಡಿಲ್ಲ. ಯಾರೆಲ್ಲ ಸೂರ್ಯ 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 ಅಂತ ಬಾಯ್ ಬಡ್ಕೊಳ್ತಿದ್ರೋ ಅವ್ರು ಯಾರು ಸಹ ಈ ಚಿರಾಗ್ ತ್ಯಾಗಿಯ ಬಗ್ಗೆ ಸಣ್ಣ ಪೋಸ್ಟ್ ಹಾಕಿಲ್ಲ, ಸಣ್ಣ ಪೋಸ್ಟರ್ ಮಾಡಲಿಲ್ಲ, ಸಣ್ಣದಾಗಿ ಒಂದು ಹೇಳಿಕೆ ಕೊಡಲಿಲ್ಲ. ಅಯ್ಯೋ, ದೇಶವನ್ನ ಪ್ರತಿನಿಧಿಸ್ತಾ ಇದ್ದಂತಹ ಅಥ್ಲೀಟ್ ಕೊಲೆ ಆಗೋದ್ನ, ಇದು ಅನ್ಯಾಯ, ತಪ್ಪಿತಸ್ಥನಿಗೆ ಶಿಕ್ಷೆ ಆಗಬೇಕು ಅನ್ನೋದು ಸಹ ಹೇಳಲಿಲ್ಲ. ಯಾರು ಹೇಳಲಿಲ್ಲ, ಬಿಜೆಪಿಯವರು ಹೇಳಲಿಲ್ಲ, ಈ ಹಿಂದುತ್ವ ಹೆಸರಿನಲ್ಲಿ ಗುಂಪುಗಳು ಕಟ್ಕೊಂಡು ರೌಡಿಸಂ ಮಾಡ್ಕೊಂಡು ಓಡಾಡೋರು ಹೇಳಲಿಲ್ಲ, ಯಾರು ಹೇಳಲಿಲ್ಲ. ಬಟ್ ಎಲ್ಲರೂ ಬ್ಯುಸಿ ಇದ್ದಿದ್ದಲ್ಲಿ ಸೂರ್ಯನ ಹಂತಕನ ಎನ್ಕೌಂಟರ್ ಆಗಬೇಕು. ಅವನು ಎನ್ಕೌಂಟರ್, ಅಸದ್ದು ಮಾತ್ರ ಎನ್ಕೌಂಟರ್ ಆದರೆ ಸಾಲದು, ಈಗ ಪಟ್ಟು ಹಿಡಿದಿರೋದು ಅವನ ಜೊತೆಯಲ್ಲಿದ್ದಂತಹ ಎಲ್ಲ ಆರೋಪಿಗಳು ಎನ್ಕೌಂಟರ್ ಆಗಬೇಕು. ಚಿರಾಗ್ ತ್ಯಾಗಿ ಕೊಂದವನನ್ನ ಎನ್ಕೌಂಟರ್ ಮಾಡಿ ಅನ್ನೋದಲ್ಲ, ಅವನನ್ನು ಬಂಧಿಸಿದ್ರಾ ಇಲ್ವಾ ಅಂತ ಕೇಳೋದಕ್ಕೂ ಗತಿ ಇಲ್ಲ. ಅಲ್ಲಿ ಬಂಧಿಸಿದೀರಾ ಇಲ್ವಾ ಅಂತ ಕೇಳೋಕ್ಕೂ ಗತಿ ಇಲ್ಲ. ದೇಶವನ್ನ ಪ್ರತಿನಿಧಿಸ್ತಾ ಇದ್ದಂತಹ ವ್ಯಕ್ತಿ, ದೇಶಕ್ಕೆ ಗೌರವ ತರ್ತಾ ಇದ್ದಂತಹ ವ್ಯಕ್ತಿ ಕೊಲೆ ಆಗ್ತಾನೆ. ಕೊಂದವನು ಮುಸ್ಲಿಂ ಆಗಿದ್ದಿದ್ರೆ ಏನೇನಾಗ್ಬಿಡ್ತಿತ್ತು. ಬಟ್ ಹಿಂದೂ ಆಗಿದ್ದಕ್ಕೆ ಮಾತೇ ಇಲ್ಲ. ಅಲ್ಲಿ ಆರೋಪಿ ಮುಸ್ಲಿಂ ಆಗಿದ್ದಕ್ಕೆ ಅಷ್ಟೆಲ್ಲ ರಾಜ್ಯಾಂತ ಪೊಲೀಸರ ಕ್ರಮ, ಸರ್ಕಾರದ ಕಟ್ಟುನಿಟ್ಟಿನ ನಿಲುವು ಎಲ್ಲವೂ ಬಂದ್ಬಿಡ್ತು. ಅದನ್ನೇ ನಾನು ಹೇಳೋದು, ಬಿಜೆಪಿ ಆಡಳಿತ, ಅದರಲ್ಲೂ ಉತ್ತರ ಪ್ರದೇಶ, ಮಧ್ಯಪ್ರದೇಶದಂತಹ ರಾಜ್ಯಗಳಲ್ಲಿ ನಡೀತಾ ಇರುವಂತಹ ಕ್ರೌರ್ಯ ಇದೆಯಲ್ಲ, ಅದು ಧರ್ಮಾಧಾರಿತ ಕ್ರೌರ್ಯ. ಎನ್ಕೌಂಟರ್ಗಳು ಸಹ ಧರ್ಮ ನೋಡಿ ಎನ್ಕೌಂಟರ್ಗಳಾಗ್ತವೆ, ಜಾತ್ಯಾಧಾರಿತ ಕ್ರೌರ್ಯಗಳು ನಡೀತವೆ. ಇಲ್ಲ ಹಂಗಲ್ಲ, ಈ ಕಡೆ ಇದ್ರೆ ಏನು ಸಮಸ್ಯೆ ಇಲ್ಲ, ಅರೆಸ್ಟ್ ಮಾಡ್ತಾರೆ, ಕೆಲವು ದಿನಕ್ಕೆ ಬೈಲು ಸಿಗುತ್ತೆ. ಅವನು ಯಾರು ಕೊಂದವನು ಯಶ್ ಕತೀಕ್ ಇನ್ನು ಸ್ವಲ್ಪ ದಿನಕ್ಕೆ ಬೈಲಲ್ಲೂ ಆಚೆ ಬರ್ತಾನೆ. ಆಲ್ಮೋಸ್ಟ್ ವಿಚಾರಣೆಗಳು ಅದು ಇದು ಏನೋ ಒಂದು ಆಗ್ತಾ ಇರ್ತವೆ. ಬಟ್ ಇವ್ರದ್ದು ಮುಸ್ಲಿಂ ಆಗಿದ್ದಕ್ಕೆ ಬುಲ್ಡೋಸರು ರೆಡಿ ಆಗಿರುತ್ತೆ. ಈಗ ಆಲ್ಮೋಸ್ಟ್ ಅವನ ಮನೆ ಮೇಲೆ ಹೋಗೋದಕ್ಕೆ ಅವನನ್ನ ಎನ್ಕೌಂಟರ್ ಮಾಡಿ ಬಿಸಾಕಿದ್ದು ಆಯ್ತು, ಅಷ್ಟೆ. ಇದಕ್ಕಿಂತ ಸ್ಪಷ್ಟ ಉದಾಹರಣೆ ನಿಮಗೆ ಉತ್ತರ ಪ್ರದೇಶದ ಆಡಳಿತದ ನೀಚತನದ ಬಗ್ಗೆ ಸಿಗೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಎರಡೂ ಪ್ರಕರಣಗಳನ್ನ ಒಟ್ಟಿಗೆ ವಿವರಿಸಿದ್ದೀನಿ. ಬಟ್ ಒಂದಂತ ಹೇಳ್ತೀನಿ, ಕೊಂದವನು ಯಾರೇ ಆಗಿದ್ರು ಸಹ ಕ್ರೂರಿನೇ. ಕಾನೂನಾತ್ಮಕವಾಗಿ ಏನು ಶಿಕ್ಷೆ ಆಗಬೇಕು, ಕಠಿಣ ಶಿಕ್ಷೆ ಆಗಲೇಬೇಕು. ಅದು ಕೊಂದವನು ಮುಸ್ಲಿಂ ಆದ್ರೂ ಸರಿ, ಕ್ರಿಶ್ಚಿಯನ್ ಆದ್ರೂ ಸರಿ, ಹಿಂದೂ ಆದ್ರೂ ಸರಿ, ಬೌದ್ಧ, ಜೈನ, ಇನ್ನೇನೇ ಸಿಖ್ ಯಾರೇ ಆಗಿದ್ರು ಒಂದೇ ರೀತಿಯಾದಂತಹ ಕಾನೂನು ಕ್ರಮ ಇರಬೇಕು, ಒಂದೇ ರೀತಿಯಾದಂತಹ ನಿಲುವಿರಬೇಕು, ಅಷ್ಟೇ. ಅದೇ ಈ ದೇಶದ ಸಂವಿಧಾನವನ್ನು ಪಾಲಿಸುವ ರೀತಿ. ಈ ರೀತಿ ಧರ್ಮ ನೋಡಿ, ಜಾತಿ ನೋಡಿ ಆಧಾರದ ಮೇಲೆ ಕ್ರಮಗಳನ್ನು ಕೈಗೊಳ್ಳೋದು ನೀಚತನ, ಸಂವಿಧಾನ ವಿರೋಧಿ ನಡೆ, ಅಷ್ಟೇ, ಇನ್ನೇನಿಲ್ಲ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.